ಲಾಸ್ಟ್ ಡೇ KCT ಎಕ್ಸಾಮ್ದು ಏನು ಓದಿಲ್ಲ, ಏನು ಪ್ರಿಪೇರ್ ಮಾಡಿಲ್ಲ, ಯಾವ ಥರ ಎಕ್ಸಾಮ್ ಹೋಗುತ್ತೆ, ಎಷ್ಟು ಮಾರ್ಕ್ಸ್ ಬರುತ್ತೆ. ಕಮ್ ಆನ್ ಗೈಸ್, ರಿಲ್ಯಾಕ್ಸ್. So many of you are taking tension about the KCT exam tomorrow. ಎಕ್ಸಾಮಿಂದ ಲಾಸ್ಟ್ ಡೇ ಇರುತ್ತಲ್ವ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ನಿಮ್ಮ ಮೆಂಟಲ್ ಹೆಲ್ತ್, ನಿಮ್ಮ ಮೆಂಟಲ್ ಸ್ಟೇಟ್ನ ಹೇಗೆ ಇಟ್ಕೋತೀರಾ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ ನಿಮ್ಮ ನಾಳೆ ಎಕ್ಸಾಮ್ ಹೇಗೆ ಹೋಗುತ್ತೆ ಅಂತ. ಸೊ ಆಲ್ವೇಸ್ ಕೀಪ್ ಇನ್ ಮೈಂಡ್, ಬಿ ಆಲ್ವೇಸ್ ಕಾನ್ಫಿಡೆಂಟ್. ದೇರ್ ಆರ್ ಅ ಲಾಟ್ ಆಫ್ ಎಕ್ಸಾಂಪಲ್ಸ್. ಸ್ಟೂಡೆಂಟ್ಸ್ ಪ್ರಿಪೇರ್ ಆಗಿ ಹೋಗಿರ್ತಾರೆ, ಎಲ್ಲ ಕವರ್ ಮಾಡಿದ್ದಾರೆ ಸಿಲೆಬಸ್ಸು, ಬಟ್ ಎಕ್ಸಾಮ್ ಬರೆಯುವಾಗ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಹೋಗಲ್ಲ ಡ್ಯೂ ಟು ದಿ ಪ್ರೆಷರ್, ಎಕ್ಸಾಮ್ ಪ್ರೆಷರ್ ಇರೋದ್ರಿಂದ ಅಥವಾ ಎಕ್ಸಾಮ್ ಟೆನ್ಷನ್ ಇರೋದ್ರಿಂದ. ಸೊ ನೀವು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ದೇರ್ ಇಸ್ ಅ ಲಾಟ್ ಆಫ್ ಎಕ್ಸಾಂಪಲ್, ಸ್ಟೂಡೆಂಟ್ಸ್ ಏನು ಪ್ರಿಪೇರ್ ಆಗಿರಲಿಲ್ಲ ಬಟ್ KCTಯಲ್ಲಿ ಅವ್ರು ಕಾನ್ಫಿಡೆಂಟ್ ಇದ್ರು, ಪಾಸಿಟಿವ್ ಆಗಿದ್ರು. ಸೊ ಅವರು ಚೆನ್ನಾಗಿ ಗೆಸ್ ವರ್ಕ್ ಮಾಡಿದ್ರು ಹಾಗೂ ಚೆನ್ನಾಗಿ ಆಪ್ಷನ್ಸ್ನ ಟಿಕ್ ಹಾಕಿದ್ರು. ಸೊ ಅವ್ರಿಗೆ ಚೆನ್ನಾಗಿ ಮಾರ್ಕ್ಸ್ ಬಂತು. There are a lot of examples, students who have not prepared completely for the KCT exam but still secured rank below 25k, rank below 20k, rank below 15k. This is all due to the exam time ಅಲ್ಲಿ ನೀವು ಹೆಂಗ್ ಇರ್ತೀರಾ, ಹೆಂಗ್ ಪಾಸಿಟಿವಿಟಿನ ಕ್ಯಾರಿ ಮಾಡ್ತೀರಾ, ಎಷ್ಟು ಕೂಲ್ ಆಗಿರ್ತೀರಾ, ಎಷ್ಟು ಕಾನ್ಫಿಡೆಂಟ್ ಆಗಿರ್ತೀರಾ. ನಿಮ್ಮ ಮೇಲೆ ಎಕ್ಸಾಮ್ ಪ್ರೆಷರ್ ಇಲ್ಲ, ನೀವು ಟೆನ್ಷನ್ ಅಲ್ಲಿ ಇಲ್ಲ ಅಂದ್ರೆ ನೀವು ಗೆಸ್ ವರ್ಕ್ ಮಾಡಿದ್ರು ಸಹ ನಿಮ್ಮ ಆಪ್ಷನ್ಸ್ ಕರೆಕ್ಟ್ ಆಗುತ್ತೆ, ನಿಮ್ಮ ಲಕ್ ಸಹ ನಿಮ್ಮ ಜೊತೆಗಿರುತ್ತೆ. ಸೊ ಕೀಪ್ ದಿಸ್ ಇನ್ ಮೈಂಡ್, ಬಿ ಕಾನ್ಫಿಡೆಂಟ್. ನೀವು ಕಾನ್ಫಿಡೆಂಟ್ ಆಗಿರಿ, ನೀವು ಚೆನ್ನಾಗಿ ಸ್ಕೋರ್ ಮಾಡ್ತೀರಾ. ಯಾಕಂದರೆ ನೀವು ಪ್ರೆಷರಲ್ಲಿಲ್ಲ, ನಿಮ್ಮ ಒಂದು ಪಾಸಿಟಿವಿಟೀಸ್ ಮೈಂಡ್ ಸೆಟ್ ಇದ್ದರೆ ಯು ಆರ್ ಗೋಯಿಂಗ್ ಟು ಗೆಸ್ ದಿ ಕರೆಕ್ಟ್ ಆನ್ಸರ್ಸ್, ಯು ಆರ್ ಗೋಯಿಂಗ್ ಟು ಗೆಟ್ ದಿ ಗುಡ್ ಮಾರ್ಕ್ಸ್. ಸೊ ಕೀಪ್ ದಿಸ್ ಇನ್ ಮೈಂಡ್. Not only you, there are majority of the students syllabus complete ಆಗಿ ಅವರು ಕವರ್ ಮಾಡಿರಲ್ಲ. So always keep this in mind. If you are prepared or if you are not prepared, that doesn't matter. How confidently you are going to give your exam, that is the most important thing. Because ಓದಿರೋರು ಅಟ್ ದ ಲಾಸ್ಟ್ ಮೂಮೆಂಟ್ ಎಕ್ಸಾಮ್ ಬರೆಯುವಾಗ ತುಂಬ ಮಿಸ್ಟೇಕ್ಸ್ ಮಾಡಿಬಿಡ್ತಾರೆ. ಟೆನ್ಷನ್ ಇಟ್ಕೊಂಡು, ಪ್ರೆಷರ್ ಇಟ್ಕೊಂಡು ಅವರು ಸಹ ಓದ್ಕೊಂಡು ಹೋಗಿರ್ತಾರೆ, ಬಟ್ ಆದರೂ ಸಹ ಅವ್ರಿಗೆ ಚೆನ್ನಾಗಿ ಮಾರ್ಕ್ಸ್ ಬರಲ್ಲ. ಸೊ ಆಲ್ವೇಸ್ ಕೀಪ್ ದಿಸ್ ಇನ್ ಮೈಂಡ್, ಬಿ ಪಾಸಿಟಿವ್, ಒಂದು ಚೆನ್ನಾಗಿ ಹೋಗುತ್ತೆ ನಿಮ್ಮ ಎಕ್ಸಾಮು. ಸೊ ಲಾಸ್ಟ್ ಡೇ, ಸೊ ಈ ಒಂದು ಟೈಮಲ್ಲಿ ನಿಮ್ಮ ಮೆಂಟಲ್ ಹೆಲ್ತ್ ತುಂಬ ಕರೆಕ್ಟಾಗಿ ಇಟ್ಕೋಬೇಕು, ಒಂದು ಪಾಸಿಟಿವಿಟಿ ಮೈಂಡ್ ಸೆಟ್ ಇರಬೇಕು. ಸೊ ಸ್ಟೇ ಕಾಮ್, ಬಿ ಪಾಸಿಟಿವ್, ಚೆನ್ನಾಗಿ ಹೋಗುತ್ತೆ ನಿಮ್ಮ ಎಕ್ಸಾಮು. ಆ್ಯಂಡ್ ನೀವು ಕಾನ್ಫಿಡೆಂಟ್ ಆಗಿ ಹೋಗಿ ಚೆನ್ನಾಗಿ ಬರೀತೀರಾ ಆಫ್ಕೋರ್ಸ್. ಆ್ಯಂಡ್ ವಿಶ್ ಯು ಆಲ್ ದ ವೆರಿ ವೆರಿ ಬೆಸ್ಟ್ ಆಫ್ ಲಕ್. ಚೆನ್ನಾಗಿ ಬರೀತೀರಾ ಎಕ್ಸಾಮು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.